ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಜಗತ್ನಲ್ಲೇ ಅತ್ಯಂತ ವಿಚಿತ್ರ ಹಾಗೂ ನಿಗೂಢ ಎನಿಸುವಂತ ಪುಸ್ತಕವೊಂದರ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಇದರಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇದೆ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರಗಳಿವೆ, ಎಲ್ಲ ರೀತಿಯ ಔಷಧಗಳನ್ನ ತಯಾರು ಮಾಡೋದು ಹೇಗೆಂಬ ವಿವರಗಳು ಕೂಡ ಇದರಲ್ಲಿದೆ. ಮುಖ್ಯವಾಗಿ ಇದರಲ್ಲಿ ಬ್ರಹ್ಮಾಂಡದಲ್ಲಿನ ಪ್ರತಿ ನಿಗೂಢತೆಗೂ ಕೂಡ ಉತ್ತರ ಇದೆ. ಯಾವುದಪ್ಪ ಆ ಪುಸ್ತಕ ಅಂತೀರಾ? ಅದ್ರ ಹೆಸರೇ ವೋಯ್ನಿಚ್ ಮ್ಯಾನುಸ್ಕ್ರಿಪ್ಟ್. ಈ ಒಂದು ಕೃತಿಯನ್ನ ಯಾರು ಯಾವಾಗ ಬರೆದ್ರು, ಇದರಲ್ಲಿರುವಂತ ಲಿಪಿ ಯಾವ ಭಾಷೆಗೆ ಸೇರಿದೆ, ಇದನ್ನ ರಚಿಸಲು ಕಾರಣ ಏನು, ವಿಶ್ವದ ಶಕ್ತಿಶಾಲಿ ಕಂಪ್ಯೂಟರ್ಗಳಿಂದಲೂ ಕೂಡ ಇದರ ಲಿಪಿಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾಕಾಗಿಲ್ಲ ಅಥವಾ ಡಿಕೋಡ್ ಮಾಡಲು ಸಾಧ್ಯವಾಗಿಲ್ಲ? ಬನ್ನಿ ವೀಕ್ಷಕರೇ, ಈ ರೀತಿ ಮುಂತಾದ ರೋಚಕ ಸಂಗತಿಗಳನ್ನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಅದು 1912ರ ಇಸ್ವಿ ಇಟಲಿಯ ವ್ಯಾಟಿಕನ್ ಲೈಬ್ರರಿಯಲ್ಲಿ ಇದ್ದಂತ ಪಾಲಿಶ್ ಬುಕ್ ಡೀಲರ್ ಒಬ್ಬ ಹಳೆಯ ಪುಸ್ತಕಗಳನ್ನ ಸಂಗ್ರಹಿಸಿ ಅವುಗಳನ್ನ ಇತರ ವಿವಿಗಳಿಗೆ ಮಾರಾಟ ಮಾಡ್ತಿದ್ದ. ಅವನ ಹೆಸರೇ ವಿಲ್ಫ್ರಿಡ್ ವೋಯ್ನಿಚ್. ಆಗ ಅವನಿಗೆ ಅಲ್ಲಿ ಒಂದು ಹಳೆಯ ಪತ್ರಗಳ ಕಟ್ಟೊಂದು ಸಿಗುತ್ತೆ. ಇದನ್ನ ತೆರೆದು ನೋಡಿದಾಗ ಇದರಲ್ಲಿ ಸೌರ ವ್ಯೂಹದ ಕುರಿತಾದಂತಹ ಹಲವು ಚಿತ್ರಗಳು, ರಚನೆಗಳು, ಹೈಬ್ರಿಡ್ ತಳಿಯ ಗಿಡಗಳು, ಮಾನವ ದೇಹದ ರಚನೆಗಳು, ಅಂಗಶಾಸ್ತ್ರದ ವಿವರಗಳು, ಜ್ಯೋತಿಷ್ಯದ ಶಾಸ್ತ್ರ ಹಾಗೂ ಖಗೋಳಶಾಸ್ತ್ರದ ಹಲವು ವಿವರಗಳು ಅದರಲ್ಲಿದ್ವು. ಅದರಲ್ಲಿ ಇದ್ದಂಥ ಚಿತ್ರಗಳ ಬಗ್ಗೆ ಅವನಿಗೆ ಅಲ್ಪ ಸ್ವಲ್ಪ ಐಡಿಯಾ ಗೊತ್ತಾದ್ರೂ ಕೂಡ ಅದರ ಲಿಪಿ ಯಾವುದು, ಯಾವ ಭಾಷೆಯದ್ದು, ಯಾವ ಪ್ರಾಂತ್ಯದ್ದು ಅಂತ ಮಾತ್ರ ಎಷ್ಟು ಸ್ಟಡಿಯನ್ನ ಮಾಡಿದ್ರೂ ಕೂಡ ಗೊತ್ತಾಗ್ಲೇ ಇಲ್ಲ. ಅವನೊಬ್ಬ ಹಿಸ್ಟೋರಿಯನ್, ಭಾಷಾ ಪಂಡಿತ ವಿಮರ್ಶಕನಾಗಿದ್ದು 5 ಭಾಷೆಗಳಲ್ಲಿ ಸರಾಗವಾಗಿ ಬರೆಯುತ್ತಿದ್ದ ಹಾಗೂ ಸುಮಾರು ವಿಶ್ವದ 15 ಭಾಷೆಗಳನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ತಾ ಇದ್ದ. ಉತ್ತಮ ನಾಗರಿಕ ಹಾಗೂ ವಿದ್ಯಾವಂತ ಮನೆತನವೊಂದರಲ್ಲಿ ಜನಿಸಿದಂತ ಇವನು 3 ವಿವಿಗಳಿಂದ ಓದಿ ಪದವಿಯನ್ನ ಪಡೆದಿದ್ದ. ಈತ ಕಾರಣಾಂತರಗಳಿಂದ ಕೆಲ ಕಾಲ ಸೈಬೀರಿಯಾದ ಜೈಲೊಂದರಲ್ಲಿ ಖೈದಿಯಾಗಿ ಕಾಲವನ್ನ ಕಳೆದಿದ್ದ ಹಾಗೂ ಅಲ್ಲಿ ತನ್ನ ಶಿಕ್ಷಾವಧಿ ಪೂರ್ಣಗೊಳ್ಳುವ ಮೊದಲೇ ತಪ್ಪಿಸಿಕೊಂಡು ಲಂಡನ್ಗೆ ಪರಾರಿಯಾಗಿದ್ದ ಕೂಡ. ಇಂಥ ವಿಚಿತ್ರ ವಿಲಕ್ಷಣ ಹಿನ್ನೆಲೆ ಉಳ್ಳಂತ ಇವನ್ಗೆ ಈ ಕೃತಿ ಮೊದಲ ಬಾರಿಯಲ್ಲಿ ಸಿಕ್ಕಿತ್ತು. ಇದರಲ್ಲೇನೋ ಮಹತ್ತರ ವಿಷಯ ಇದೆ ಅಂತ ಗೊತ್ತಾದಂತ ಅವನು ಅಂದಿನಿಂದ ಇದರ ಡಿಕೋಡ್ಗೆ ನಿಲ್ತಾನೆ. ಈ ಒಂದು ಕೃತಿಗೆ ವೋಯ್ನಿಚ್ ಮ್ಯಾನುಸ್ಕ್ರಿಪ್ಟ್ ಅಂತ ಅವನ ಹೆಸರಿಂದಲೇ ಕರೆಯಲಾಯಿತು. ಈ ಒಂದು ಕೃತಿಯ ಸ್ಟಡಿಗಾಗಿ ವೋಯ್ನಿಚ್ ತನ್ನಿಡೀ ಜೀವನವನ್ನ ಮುಡುಪಾಗಿಡ್ತಾನೆ. ಇದು ಮಾನವ ಚರಿತ್ರೆಯಲ್ಲಿ ಅತ್ಯಂತ ಮಹತ್ವದ ಸ್ಥಾನ ಪಡೆದಂತ ಕೃತಿ ಅಂತ ನಂಬಿದಂತ ಅವನು ಅದನ್ನ ಡಿಕೋಡ್ ಮಾಡೋದಕ್ಕೆ ಅವತ್ತಿನ ವಿಶ್ವದ ಅತ್ಯುತ್ತಮ ಭಾಷಾ ಪಂಡಿತರಿಗೆ ಈ ಕೃತಿಯನ್ನ ವಹಿಸಿಕೊಟ್ಟ. ಆದ್ರೆ ಯಾರಿಂದಲೂ ಕೂಡ ಇದನ್ನ ಪೂರ್ತಿಯಾಗಿ ವಿವರಿಸಲು ಸಾಧ್ಯ ಆಗಲಿಲ್ಲ. ಈ ವೋಯ್ನಿಚ್ ತಾನೇ ಸ್ವತಃ ಒಬ್ಬ ವಿಮರ್ಶಕನಾಗಿದ್ದು ಅವನು ತನ್ನ ಪರಿಶೋಧದ ಅನುಭವದಿಂದಾಗಿ ಇದನ್ನ ಬಹುಮಟ್ಟಿಗೆ ಕ್ರಿಸ್ತಶಕ 13ರಲ್ಲಿ ಜೀವಿಸಿದಂಥ ಇಂಗ್ಲೆಂಡ್ ದೇಶದ ಅಲ್ಕೆಮಿಸ್ಟ್ ಆದಂತ ರೋಜರ್ ಬೇಕನ್ ಎಂಬಾತನೇ ಇದನ್ನ ರಚನೆ ಮಾಡಿರಬೇಕು ಅಂತ ಊಹಿಸ್ತಾನೆ. ಈ ರೋಜರ್ 13ನೇ ಶತಮಾನದ ಯುರೋಪ್ನ ಸುಪ್ರಸಿದ್ಧ ರಸಾಯನ ಶಾಸ್ತ್ರಜ್ಞನಾಗಿದ್ದ. ಈತ ಅವತ್ತಿನ ಕಾಲಕ್ಕೆ ಇನ್ನೂ ಕೂಡ ಖಗೋಳ ಹಾಗೂ ರಸವಿಜ್ಞಾನ ಶಾಸ್ತ್ರಗಳು ಜನ್ಮವನ್ನು ತಾಳ್ತಿದ್ದಂಥ ಸಮಯದಲ್ಲೇ ಅವುಗಳ ಹಲವು ಅಡ್ವಾನ್ಸ್ಡ್ ಥಿಯರಿಗಳನ್ನ ಪ್ರತಿಪಾದಿಸಿ ಈ ಒಂದು ದಿಸೆಯಲ್ಲಿ ಎಷ್ಟೋ ಯಶಸ್ವಿ ಪ್ರಯೋಗಗಳನ್ನು ಕೂಡ ನಡೆಸಿದ್ದ. ಆದರೆ ಅವತ್ತಿನ ಸಮಯದಲ್ಲಿ ಐರೋಪ್ಯ ಚರ್ಚ್ ಪಾದ್ರಿಗಳ ಪ್ರಾಬಲ್ಯದ ನಡುವೆ ಇಂಥ ವೈಜ್ಞಾನಿಕ ವಾದಗಳಿಗೆ ಹಾಗೂ ಕೆಲಸಗಳಿಗೆ ಸಮ್ಮತಿ ಇರಲಿಲ್ಲ. ಅವನನ್ನ ಈ ಒಂದು ಕಾರಣದಿಂದನೇ ಚರ್ಚ್ನ ಉಸ್ತುವಾರಿಗಳು ಹಿಡಿದು ಬಂಧಿಸಿದ್ರು. ಆದ್ರೆ ಜೈಲಿನಲ್ಲಿ ಇದ್ದಂತ ಇವನಿಗೆ ಅಲ್ಲಿದ್ದ ಕೆಲವರ ಸಹಾಯದಿಂದ ತನಗೆ ಗೊತ್ತಿದ್ದಂತ ವಿಷಯಗಳನ್ನ ಸಂಗ್ರಹಿಸಿ ಬರೆದಿಡೋದಕ್ಕೆ ಅನುಮತಿ ಕೂಡ ಸಿಗುತ್ತೆ. ಈ ಬೇಕನ್ ತಾನಿದ್ದ ಜೈಲಿನಲ್ಲಿಯೇ ಈ ಕೃತಿಯನ್ನ ಯಾರಿಗೂ ಕೂಡ ಗೊತ್ತಾಗದ ಹಾಗೆ ಹಾಗೂ ಯಾರು ಕೂಡ ಮುಂದೆ ಎಂದಿಗೂ ಡಿಕೋಡ್ ಮಾಡೋದಕ್ಕೆ ಸಾಧ್ಯವಾಗದಂತ ಭಾಷೆಯಲ್ಲಿ ಈ ಲಿಪಿಗಳನ್ನ ಬರದ ಎಂಬ ವಾದಗಳಿವೆ. ಆದ್ರೆ ಇದು ಜಸ್ಟ್ ಥಿಯರಿ ಮಾತ್ರ. ಇದಕ್ಕೆ ಪೂರಕವಾದಂತ ಯಾವುದೇ ಸಾಕ್ಷಿ ಕೂಡ ಇಲ್ಲ. ಆದ್ರೆ ಒಂದಂತೂ ಸತ್ಯ, ಈ ಒಂದು ಸ್ಕ್ರಿಪ್ಟ್ ಅನ್ನ ವೋಯ್ನಿಚ್ ಡಿಕೋಡ್ ಮಾಡೋದಕ್ಕೆ ಪ್ರಯತ್ನಿಸಿ ಸಾಧ್ಯವಾಗದೆ ಸೋತು ಹೋಗ್ತಾನೆ. ಅವನಿಗೆ ಈ ಒಂದು ಪ್ರಯತ್ನದಲ್ಲಿ ಇನ್ನೊಂದು ಪತ್ರದ ಡಾಕ್ಯುಮೆಂಟ್ ಸಿಗುತ್ತೆ. ಅದರಲ್ಲಿ ಜಾನ್ ಎಂಬ ವೈದ್ಯ ಹಲವು ವಿವರಗಳನ್ನ ದಾಖಲಿಸಿದ್ದಾನೆ. ತನಗೊಂದು ವಿಚಿತ್ರ ಲಿಪಿಯ ಕೃತಿಯೊಂದು ಸಿಕ್ಕಿದ್ದು ಇದನ್ನ ತನಗೆ ಡಿಕೋಡ್ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಇದನ್ನ ತನ್ನ ಸ್ನೇಹಿತನಾದಂತ ಅಧಿನಾಗೆ ನೀಡಿದ್ದಾಗಿಯೂ ಇದು ಆ ಮುನ್ನ ಜರ್ಮನ್ ರಾಜನ ಬಳಿ ಇತ್ತು ಅಂತ ಅದರಲ್ಲಿ ಬರೆದಿದ್ದಾನೆ. ಇನ್ನೊಂದು ಅಚ್ಚರಿಯ ವಿಷಯ ಏನಂದ್ರೆ ಈ ಒಂದು ಕೃತಿಯನ್ನು ಬರೆದವನು ರೋಜರ್ ಬೇಕನ್ ಅಂತನೂ ಕೂಡ ಈ ಜಾನ್ ಉಲ್ಲೇಖಿಸಿದ್ದಾನೆ. ಈಗ ಈ ಒಂದು ಕೃತಿ ರೋಜರ್ನಿಂದ ಜರ್ಮನ್ನ ದೊರೆವರೆಗೂ ಹೇಗೆ ಹೋಯ್ತೆಂಬ ಬಗ್ಗೆ ಸ್ವತಃ ವೋಯ್ನಿಚ್ ಕೂಡ ಗೊಂದಲನಾಗಿದ್ದ. ಈ ಒಂದು ಕೃತಿಯನ್ನ ಮುಂದೆ ಆತ ಡಾಕ್ಟರ್ ಡಿ ಎಂಬಾತನಿಗೆ ಇದನ್ನ ಸ್ಟಡಿ ಮಾಡೋದಕ್ಕೆ ಕೊಡ್ತಾನೆ. ಆ ವೈದ್ಯನು ಕೂಡ ತಾನೊಬ್ಬ ಸ್ಕಾಲರ್ ಆಗಿದ್ದು ಈ ಒಂದು ಕೃತಿಯನ್ನ ಎಲ್ಲ ರೀತಿಯಲ್ಲೂ ಕೂಡ ಡಿಕೋಡ್ ಮಾಡೋದಕ್ಕೆ ಶತಾಯಗತಾಯ ಪ್ರಯತ್ನಿಸಿ ವಿಫಲವಾಗ್ತಾನೆ. ಈ ಕೃತಿ ಬಹಳ ಹಿಂದೆ ಜರ್ಮನ್ ರಾಜನಾದಂತ ರುಡಾಲ್ಫ್ ಎಂಬುವನ ಬಳಿ ಇತ್ತು. ಅವನು ಕೂಡ ಇದರ ವಿಮರ್ಶೆ ಮಾಡೋದಕ್ಕೆ ಸೋತು ಹೋದ. ಇದನ್ನ ಅರ್ಥ ಮಾಡಿಕೊಳ್ಳುವ ಮುನ್ನ ಇದು ಯಾರು, ಯಾರಿಗಾಗಿ ಬರೆದದ್ದು, ಯಾವಾಗ ಬರೆದದ್ದು, ಇದು ಯಾವ ಭಾಷೆಯಲ್ಲಿದೆ ಅಂತ ಮೊದಲು ತಿಳಿಯೋದು ಅವಶ್ಯವಾಗಿತ್ತು. ಈ ಒಂದು ಕೃತಿ ಇದೇ ಪ್ರಯತ್ನದಲ್ಲಿ ಇರುವಾಗ ಕಾಲಾನುಕ್ರಮದಲ್ಲಿ ವಿಶ್ವದ ಹಲವು ಕಡೆ ಪ್ರಯಾಣವನ್ನ ಮಾಡಿದೆ. ಇದನ್ನ ಇತಿಹಾಸದ ಉದ್ದಕ್ಕೂ ಹಲವು ಜನ ವಿಮರ್ಶಕರು ಸ್ಟಡಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಂಥವರಲ್ಲಿ ವಿಲಿಯಂ ಫ್ರೈಡ್ಮ್ಯಾನ್ ಕೂಡ ಒಬ್ರು. 2ನೇ ವಿಶ್ವ ಯುದ್ಧದ ಸಮಯದಲ್ಲಿ ಇವರು ತಾವು ಡಿಕೋಡ್ ಮಾಡದಂತ ಎಷ್ಟೋ ಕಡತಗಳ ನಡುವೆ ಇದನ್ನು ಕೂಡ ವಿವರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು.
ಆದರೆ ತನ್ನ ಬದುಕಿನ ಮುಕ್ಕಾಲು ಭಾಗವನ್ನ ಈ ಕೃತಿಯ ಪರಿಶೋಧಕ್ಕೆ ಅವರು ಮೀಸಲಿಟ್ಟು ಕೂಡ ಇದನ್ನು ಸಂಪೂರ್ಣವಾಗಿ ಅವರಿಂದ ಡಿಕೋಡ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. 1930ರಲ್ಲಿ ವೋಯ್ನಿಚ್ ಮರಣಿಸಿದ ನಂತರ ಇದು ಆತನ ಪತ್ನಿಯ ಕೈಗೆ ಸಿಗುತ್ತೆ. ಇದಾಗಿ 30 ವರ್ಷಗಳ ನಂತರ ಆಕೆಯು ಕೂಡ ವಿಧಿವಶರಾದಾಗ ಇದನ್ನ ಒಂದು ಲೈಬ್ರರಿಯಲ್ಲಿ ಇಡಲಾಗುತ್ತೆ. ಮುಂದೆ 80ರ ದಶಕದ ನಂತರ ಇಂಟರ್ನೆಟ್ ಕ್ರಾಂತಿಯ ನಂತರವೂ ಕೂಡ ಈ ಕೃತಿಗಳ ಪುಟಗಳನ್ನ ಸ್ಕ್ಯಾನ್ ಮಾಡಿ ವೆಬ್ಗೂ ಕೂಡ ಅಪ್ಲೋಡ್ ಮಾಡಲಾಯಿತು. ಇದರ ಸಹಾಯದಿಂದ ಇವತ್ತು ಈ ಇಡೀ ಕೃತಿಯ PDF ನಮಗೆ ಅಂತರ್ಜಾಲದಲ್ಲಿ ಲಭ್ಯ ಇದೆ. ನೆಟ್ನಲ್ಲಿ ಇದನ್ನು ಈವರೆಗೂ ಎಷ್ಟೋ ಜನ ಓದಿ ಡಿಕೋಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. 2009ರಲ್ಲಿ ಈ ಬಗ್ಗೆ ಆರಿಜೋನಾದ ವಿವಿಯ ತಜ್ಞರು ಪ್ರಯೋಗವನ್ನು ನಡೆಸಿ ಒಂದು ಸಂಚಲಾತ್ಮಕ ಸಂಗತಿಯನ್ನ ಹೊರಹಾಕಿದ್ರು. ಅವರು ನಡೆಸಿದಂಥ ರೇಡಿಯೋ ಕಾರ್ಬನ್ ಡೇಟಿಂಗ್ ವಿಧಾನದ ಮೂಲಕ ಇದು ನಾವೆಲ್ಲ ಈ ಮೊದಲು ಭಾವಿಸಿದಂತೆ ಕ್ರಿಸ್ತಶಕ 13ರ ಸಮಯದಲ್ಲಿ ಬಂದಿದ್ದಲ್ಲ, ಇದು ಕ್ರಿಸ್ತಶಕ 15ನೇ ಶತಮಾನದು ಎಂಬ ವಿಷಯ ಇದರಿಂದ ಗೊತ್ತಾಯಿತು. ಹಾಗಾದರೆ ಇದನ್ನ ರೋಜರ್ ಬೇಕನ್ ಬರೆದಿದ್ದ ಎಂಬ ಥಿಯರಿಗಳೆಲ್ಲ ಸುಳ್ಳು ಎಂಬ ನಿರ್ಧಾರಕ್ಕೆ ಬರಲಾಯಿತು. ಹಾಗಾದರೆ ಇದನ್ನ ನಿಜಕ್ಕೂ ಬರೆದವರ್ಯಾರು? ಆದರೆ ಅದೃಷ್ಟವಶಾತ್ ಆಧುನಿಕ ಪ್ರಯೋಗಗಳಿಂದಲೂ ಕೂಡ ಇವತ್ತಿನ ತಜ್ಞರಿಗೆ ಇದು ಕ್ರಿಸ್ತಶಕ 15ರ ರಚನೆ ಅಂತ ಗೊತ್ತಾಗಿತ್ತು. ಆಗ ಅವರೆಲ್ಲರ ಆಲೋಚನೆಯಲ್ಲಿ ಮೂಡಿದಂಥ ವ್ಯಕ್ತಿ ವಿಶ್ವ ಪ್ರಸಿದ್ಧ ಚಿಂತಕ ಹಾಗೂ ಕವಿ ಚಿತ್ರಕಾರನಾಗಿದ್ದಂತಹ ಇಟಲಿಯ ಲಿಯಾನಾರ್ಡೋ ಡಾ ವಿಂಚಿ. ಈತನೇ ಏನಾದರೂ ಈ ಒಂದು ಕೃತಿಯನ್ನು ಆಗ ರಚನೆ ಮಾಡಿರಬಹುದಂತ ಅವರು ಆಲೋಚಿಸಿದ್ರು. ಕಾರಣ ಈ ಕೃತಿ ದೊರೆತಂಥ ಕಾಲಮಾನಕ್ಕೂ ಈತ ಜೀವಿಸಿದಂಥ ಸಮಯಕ್ಕೂ ಒಂದಕ್ಕೊಂದು ತಾಳೆಯಾಗಿತ್ತು. ಅದಲ್ಲದೆ ಅವನು ತನ್ನ ಜೀವಮಾನದಲ್ಲಿ ಇಂಥ ಎಷ್ಟೋ ರಹಸ್ಯ ಕೋಡ್ಗಳು ಉಳ್ಳಂಥ ಕೃತಿ, ಚಿತ್ರ ಮುಂತಾದವುಗಳನ್ನು ಕೂಡ ರಚಿಸಿದ್ದು ಅವೆಲ್ಲ ಇವತ್ತಿಗೂ ಕೂಡ ಬೌದ್ಧಿಕ ವಲಯದಲ್ಲಿ ಚರ್ಚೆಯಲ್ಲಿವೆ. ಒಬ್ಬ ಸ್ವತಂತ್ರ ರಿಸರ್ಚರ್ ಆಗಿದ್ದಂಥ ಡಾಕ್ಟರ್ ಶೇರ್ವುಡ್ ಎಂಬಾತ ಈ ಒಂದು ಕೃತಿಯನ್ನ ಬಹುವಾಗಿ ಈ ಲಿಯಾನಾರ್ಡೋ ರಚಿಸಿರಬೇಕು ಅಂತ ತನ್ನ ಒಂದು ಡಾಕ್ಯುಮೆಂಟರಿಯಲ್ಲಿ ಬರೆದಿದ್ದಾರೆ. ನೀವು ಬೇಕಾದರೆ ಇವತ್ತಿಗೂ ಕೂಡ ಈತನ ಹೆಸರನ್ನ ಟೈಪ್ ಮಾಡಿ ಅಂತರ್ಜಾಲದಲ್ಲಿ ಸರ್ಚ್ ಮಾಡಿದ್ರೆ ಈತ ಯಾಕಾಗಿ ಈ ಒಂದು ಕೃತಿಯನ್ನ ಲಿಯಾನಾರ್ಡೋನೇ ಬರೆದಿದ್ದಾನೆ ಅಂತ ಹೇಳದಂತ ಕಾರಣ ಸಿಗುತ್ತೆ. ಆತನ ಪ್ರಕಾರ ಆ ಒಂದು ಸಮಯದಲ್ಲಿ ಯುರೋಪ್ನಲ್ಲಿ ಜೀವಿಸಿದಂಥ ಅತ್ಯುಚ್ಚ ಮಟ್ಟದ ತಜ್ಞ ಈ ಲಿಯಾನಾರ್ಡೋ. ಈ ಒಂದು ಕೃತಿ ಕೂಡ ಅವನ ಇತರೆ ಕೋಡ್ಗಳನ್ನೇ ಸಾಕಷ್ಟು ರೀತಿಯಲ್ಲಿ ಹೋಲ್ತಾ ಇತ್ತು. ಆಗಿನವರು ಯಾವುದೇ ಶಾಸ್ತ್ರೀಯ ಲಿಪಿ ಹಾಗೂ ಕೋಡ್ ಇರದೇ ಇದ್ರೂ ಕೂಡ ಅತ್ಯಂತ ಕರಾರುವಕ್ಕಾಗಿ ಹಾಗೂ ಕ್ಲಿಷ್ಟಕರವಾಗಿ ತಮ್ಮ ಬರಹಗಳನ್ನ ದಾಖಲಿಸ್ತಾ ಇದ್ರು. ಈ ಸ್ಕ್ರಿಪ್ಟ್ ಅಲ್ಲಿ ಒಂದು ಚಿತ್ರ ಇದೆ. ಅದರಲ್ಲಿ ಮಧ್ಯದಲ್ಲಿ ಒಂದು ಮೇಕೆ ಚಿತ್ರ ಇದ್ದು ಅದರ ಸುತ್ತಲೂ ವೃತ್ತಾಕಾರವಾಗಿ ಕೆಲ ನಗ್ನ ಗರ್ಭಿಣಿ ಸ್ತ್ರೀಯರ ಚಿತ್ರಗಳಿವೆ. ಅವರೆಲ್ಲ ಗರ್ಭವತಿ ಆಗಿದ್ರು ಕೂಡ ಅದರಲ್ಲಿ ಒಬ್ಬ ಮಹಿಳೆ ಮಾತ್ರ ಗರ್ಭವತಿಯಲ್ಲ. ಆಕೆ ಕೈಲಿ ಒಂದು ಮಗು ಹಾಗೂ ಇನ್ನೊಂದು ಕೈಯಲ್ಲಿ ನಕ್ಷತ್ರ ಕೂಡ ಇದೆ. ಈ ಒಂದು ಚಿತ್ರವನ್ನ ಗಡಿಯಾರ ಅಂತ ಭಾವಿಸಿದರೆ ಆ ಮಹಿಳೆಯಲ್ಲಿರುವಂತಹ ಸ್ಥಾನ ಗಡಿಯಾರದ 10 ಗಂಟೆ ಸ್ಥಳವನ್ನ ಸರಿಯಾಗಿ ಸೂಚಿಸುತ್ತೆ. ಇಲ್ಲಿ ಗಮನಿಸಬೇಕಾದಂತ ಇನ್ನೊಂದು ವಿಷಯ ಏನಂದ್ರೆ ಡಾಕ್ಟರ್ ಡಾ ವಿಂಚಿ ಅವರು ಏಪ್ರಿಲ್ 15ರ ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಜನಿಸಿದರ ಬಗ್ಗೆ ದಾಖಲೆ ಇದೆ. ಇದು ಬಹುಶಃ ಕಾಕತಾಳೀಯವೇ ಇರಬಹುದು. 2016ರಲ್ಲಿ ಕೆನಡಾದ ತಜ್ಞರಾದಂತಹ ಗ್ರೆಗ್ ಎಂಬಾತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಸಹಾಯದಿಂದ ಇದನ್ನ ಬಗೆಹರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಆ ಕೃತಕ ಕಂಪ್ಯೂಟರ್ ಕೂಡ ಇದನ್ನ ಅನಲೈಸ್ ಮಾಡೋದಕ್ಕೆ ತಿಂಗಳು ಸಮಯವನ್ನು ತೆಗೆದುಕೊಂಡು ಕೊನೆಗೆ ಒಂದು ಪರಿಹಾರದೊಂದಿಗೆ ತನ್ನ ಔಟ್ಪುಟ್ ಅನ್ನ ಕೊಟ್ಟಿತ್ತು. ಅದರ ಪ್ರಕಾರ ಈ ಕೃತಿ ಹೆಬ್ರೋ ಭಾಷೆಯಲ್ಲಿ ರಚನೆಯಾಗಿದ್ದು ಇದರಲ್ಲಿ ಆಲ್ಫಾಗ್ರಾಮ್ನ ಲಿಪಿಯ ಕ್ರಮವನ್ನು ಬಳಸಲಾಗಿದೆ ಅಂತ ಅದು ತಿಳಿಸಿತ್ತು. ಆದರೆ ತಾನು ಕೂಡ ಇದಕ್ಕಿಂತ ಹೆಚ್ಚು ಯಾವ ರೀತಿಯಲ್ಲೂ ಕೂಡ ಡಿಕೋಡ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಅದು ಒಪ್ಕೊಂಡಿತ್ತು. ಇದರ ನಂತರ ಪ್ರಖ್ಯಾತ ಈಜಿಪ್ಟ್ನ ತಜ್ಞನೊಬ್ಬ ಇದನ್ನ ಸ್ಟಡಿ ಮಾಡಿ ಇದರ ಎಷ್ಟೋ ಪ್ಯಾರಗಳನ್ನ ಡಿಕೋಡ್ ಮಾಡುವಲ್ಲಿ ಸಫಲನಾಗಿದ್ದ. ಆತ ತನ್ನ ವರದಿಯನ್ನ 2020ರಲ್ಲಿ ಪ್ರಕಟಿಸಿದ್ದ. ಅವನ ಪ್ರಕಾರ ಇದೊಂದು ಪ್ರಾಫೆಸಿಯ ಬರಹ, ಅಂದ್ರೆ ಕಾಲಜ್ಞಾನ. ಮುಂದೆ ಭವಿಷ್ಯದಲ್ಲಿ ಆಗಬಹುದಾದಂತಹ ಹಲವು ಸಂಗತಿಗಳು ಇದರಲ್ಲಿ ದಾಖಲಿಸಲ್ಪಟ್ಟಿವೆ. ಆದ್ರೂ ಕೂಡ ಇದನ್ನ ಸೂಕ್ತವಾಗಿ ಡಿಕೋಡ್ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಹಾಗೂ ಇದರಲ್ಲಿ ಭವಿಷ್ಯದ ಯಾವ ಯಾವ ವಿಷಯಗಳನ್ನ ಹೇಳಲಾಗಿದೆ, ಏನು ತಿಳಿಸಲಾಗಿದೆ ಅಂತ ಇದುವರೆಗೂ ಯಾರು ಕೂಡ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಿಲ್ಲ. ಇದರಲ್ಲಿ ಇರೋದು ಯಾವುದೋ ಪುರಾತನ ಅಥವಾ ಅಡ್ವಾನ್ಸ್ಡ್ ಕೋಡೆಡ್ ಭಾಷೆ. ಜೂಲಿಯನ್ ಕೋಡ್ ಅನ್ನು ಬಳಸಿ ಇದನ್ನ ಡಿಕೋಡ್ ಮಾಡೋದಕ್ಕೆ ಸಾಧ್ಯವೇ ಎಂಬುದು ಇದೀಗ ಕೆಲ ಆಧುನಿಕ ತಜ್ಞರ ಊಹೆ. ಈ ಜೂಲಿಯನ್ ಕೋಡ್ ನ ಬಗ್ಗೆ ಈಗ ತಿಳಿಸೋದಕ್ಕೆ ಕಷ್ಟ. ಕಾರಣ ಅದೇ ಒಂದು ಪ್ರತ್ಯೇಕ ಟಾಪಿಕ್ ಆಗುತ್ತೆ. ಈ ವೋಯ್ನಿಚ್ ಸ್ಕ್ರಿಪ್ಟ್ ಅನ್ನ ಸ್ಟಡಿ ಮಾಡಿದ ಎಲ್ಲರೂ ಕೂಡ ಗಮನಿಸಿರುವಂತಹ ಒಂದೇ ಒಂದು ಕಾಮನ್ ಅಂಶ ಏನಂದ್ರೆ ಈ ಕೃತಿಯಲ್ಲಿ ಎಲ್ಲೂ ಕೂಡ ಒಂದು ಸಣ್ಣ ತಪ್ಪು, ಕರೆಕ್ಷನ್ ಕೂಡ ಇಲ್ಲ. ಒಂದು ಸಣ್ಣ ಚಿತ್ತು ಕೂಡ ಇಲ್ಲದ ರೀತಿ ಬರೆಯಲಾದಂತ ಇದನ್ನ ಇಷ್ಟು ಪರ್ಫೆಕ್ಟ್ ಆಗಿ ಕೊನೆಯವರೆಗೂ ಬರೆಯೋದಕ್ಕೆ ಹೇಗೆ ಸಾಧ್ಯ ಎಂಬುದು ಯಕ್ಷ ಪ್ರಶ್ನೆ. ಇದಕ್ಕೆ ಅನೇಕರು ಕೊಡುವಂತ ಉತ್ತರ ಏನಂದ್ರೆ ಅದು ಈ ಕೃತಿಯನ್ನ ಬಹುಶಃ ಅನ್ಯ ಗ್ರಹ ಜೀವಿಗಳೇ ಎಷ್ಟು ಕರಾರುವಕ್ಕಾಗಿ ಬರೆದಿರಬಹುದು ಅಂತ ಹಲವರು ವಾದಿಸ್ತಾರೆ. ಉದಾಹರಣೆಗೆ ಈಜಿಪ್ಟಿನ ಪಿರಮಿಡ್ಗಳು, ಲಂಡನ್ನಿನ ಸ್ಟೋನ್ ಹೆಂಜ್, ಈಸ್ಟರ್ ದ್ವೀಪದ ಬೃಹತ್ ಚಹರೆಯ ಆಕೃತಿಗಳು, ಪೆರುವಿನ ನಿಗೂಢ ನಾಸ್ಕಾ ಗೆರೆಗಳು, ಈ ರೀತಿ ಮುಂತಾದ ಇವೆಲ್ಲ ಹೇಗೆ ಏಲಿಯನ್ಗಳ ಸೃಷ್ಟಿ ಎಂಬ ವಾದವಿದೆಯೋ ಅದೇ ರೀತಿ ಈ ಒಂದು ಕೃತಿ ಕೂಡ ಅನ್ಯ ಲೋಕದ ವಾಸಿಗಳ ರಚನೆ ಇರಬಹುದು ಅಂತ ಎರಿಕ್ ತನ್ನ ಇನ್ನೋರ್ವ ಸ್ನೇಹಿತನ ಜೊತೆ 2006ರಲ್ಲಿ ಇದನ್ನ ಸ್ಟಡಿ ಮಾಡುವಾಗ ಪ್ರತಿಪಾದಿಸಿದ್ರು. ವೀಕ್ಷಕರೇ, ಈ ರೀತಿ ಇದ್ರ ಬಗ್ಗೆ ಹಲವು ಥಿಯರಿಗಳಿವೆ. ಇದರಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಅಸಲಿಗೆ ಈ ಕೃತಿ ಅಸಲಿಯೋ ಅಥವಾ ನಕಲಿಯೋ, ಹಾಗೂ ಇದೊಂದು ವೇಳೆ ನಿಜಕ್ಕೂ ನಿಗೂಢವೇ ಆಗಿದ್ದಲ್ಲಿ ಇದು ಯಾರದ್ದು, ಯಾವ ಕಾಲದ್ದು, ಇದರಲ್ಲಿ ಇರುವಂತಹ ವಿಷಯಗಳು ಏನನ್ನ ಸೂಚಿಸ್ತವೆ ಎಂಬ ಎಷ್ಟೋ ಪ್ರಶ್ನೆಗಳಿಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಮುಂದೇನಾದ್ರೂ ಈ ಬಗ್ಗೆ ಸಮರ್ಪಕವಾದಂತಹ ಉತ್ತರಗಳು ಸಿಗ್ತಾವ ಕಾದ್ ನೋಡಬೇಕು. ಇನ್ನು ಈ ಕೃತಿ ಬಗ್ಗೆ ನಿಮ್ಮ ವೈಯಕ್ತಿಕ ಅನಿಸಿಕೆ ಏನು ಎಂಬುದನ್ನ ಹಾಗೂ ಇಂಥ ಇತರೆ ನಿಗೂಢ ಕೃತಿಗಳ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಿದರೆ ಅವುಗಳ ಬಗ್ಗೆ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.